ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣ ಇನ್ನ ಬಂದಿಲ್ಲ ಅಂತಾನೆ ಬಹಳಷ್ಟು ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ. ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬರ್ತಾ ಇದೆ, ನಮಗೆ ಯಾಕೆ ಬರ್ತಿಲ್ಲ ಅಂತಾನು ನೀವು ಕ್ವಶನ್ ಮಾಡ್ತಾ ಇದ್ದೀರಾ. ಇದಕ್ಕೆಲ್ಲಾನು ಇವಾಗ ಸರ್ಕಾರದಿಂದ ಒಂದು ಕ್ಲಾರಿಟಿ ಸಿಕ್ಕಿದೆ. ಅಂಡ್ ಇವಾಗ ಗೃಹಲಕ್ಷ್ಮಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಪಟ್ಟಿನ ಕೊಟ್ಟಿದ್ದಾರೆ. ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅಂತಾನೂ ಪಟ್ಟಿನ ಕೊಟ್ಟಿದ್ದಾರೆ. ನಿಮ್ಮ ಜಿಲ್ಲೆ ಈ ಒಂದು ಲಿಸ್ಟ್ ಅಲ್ಲಿ ಇರಬಹುದು, ಇಲ್ಲದೇನೂ ಇರಬಹುದು. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಲಿಸ್ಟ್ ಅಲ್ಲಿ ಏನಾದ್ರೂ ನಿಮ್ಮ ಜಿಲ್ಲೆ ಹೆಸರಿದ್ರೆ ನಿಮಗೆ ಆಲ್ರೆಡಿ ಕ್ರೆಡಿಟ್ ಆಗಿರುತ್ತೆ ಅಂತ ಭಾವಿಸ್ತಾ ಇದೀವಿ. ಯಾಕಂದ್ರೆ ಗೌರ್ಮೆಂಟ್ ಇವಾಗ ರಿಲೀಸ್ ಮಾಡಿರೋ ಕಾರಣ ಹೇಳ್ತಾ ಇರೋದು. ಸೊ ಹಾಗಾಗಿ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಎಲ್ಲಾನು ಮಾತಾಡ್ತಾ ಹೋಗ್ಬೇಡಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇರೋರಿಗೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ 24ನೇ ಕಂತಿನ ಹಣ ಡಿಸೆಂಬರ್ ತಿಂಗಳ ಒಳಗೆ, ಆಕ್ಚುಲಿ ಹೋದ ವಾರದ ಒಳಗೆ ಬರಬೇಕಾಗಿತ್ತು, ಬಂದಿಲ್ಲ. ಸೊ ಇನ್ನ ಕೇವಲ ಒಂದು ದಿನ ಬಾಕಿ ಇದೆ ಹೊಸ ವರ್ಷಕ್ಕೆ ನಾವೆಲ್ಲರೂ ಹೋಗೋದಿಕ್ಕೆ. ಆದ್ರೂ ಗೃಹಲಕ್ಷ್ಮಿ ಹಣ ಮಾತ್ರ ಬರ್ತಾ ಇಲ್ಲ ಅಂತಾನೆ ಮಹಿಳೆಯರದು ಕಂಪ್ಲೇಂಟ್. ಅಫ್ಕೋರ್ಸ್ ಕೊಡ್ಬೇಕಾಗಿರೋ ಟೈಮ್ ಕೊಟ್ಟಿದ್ದಿದ್ರೆ ಆಗಿರೋದು. ಈಗ 25th ಕನ್ಫ್ಯೂಷನ್ ಮಾಡಿದ್ದೀರಾ, ಹಳೇದು 2 ಪೆಂಡಿಂಗ್ ಅಮೌಂಟು ಕನ್ಫ್ಯೂಷನ್ ಮಾಡಿದ್ದೀರಾ. ಒಟ್ಟಿನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಕ್ಲಾರಿಟಿನ ನಮಗೆ ಬೇಕಾಗಿದೆ ಸರ್ಕಾರದಿಂದ. ಈಗ ಅವ್ರುಗಳು ಹೊಸ ವರ್ಷಕ್ಕೆ ಅಂತ ಹೇಳಿ ರಜಾ ಗಿಜಾ ಹಾಕೊಂಡು ಹೋಗಿರ್ತಾರೆ. ಈಗ ವರ್ಕಿಂಗು ತುಂಬ ಕಮ್ಮಿ. ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, IT-BT ಕಂಪ್ನಿಗಳಾಗಿರ್ಬೋದು, ಎಲ್ಲರಿಗೂ ಲಾಂಗ್ ಲೀವ್ ಇರೋದ್ರಿಂದ ರಜಾ ಹಾಕೊಂಡು ಇವ್ರು ಹೊಟ್ಟೋಗ್ಬಿಟ್ಟಿರ್ತಾರೆ. ಸ್ವಲ್ಪ ಕೆಲಸ ಕಾರ್ಯಗಳು ಈಗ ತಡ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಇದೆಲ್ಲ ಎಕ್ಸ್ಪೆಕ್ಟೆಡ್, ರಜಾಗಳು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಕರೆಕ್ಟಾಗಿ ವಿಚಾರಗಳು ಗೊತ್ತಿದ್ರೆ ಹೇಳಿ, ಸುಮ್ಮನೆ ವಿಡಿಯೋ ಮಾಡಬೇಡಿ ಅಂತ ಹೇಳ್ತೀರಾ. ಕರೆಕ್ಟಾಗಿ ವಿಚಾರಗಳು ಗೊತ್ತಿರೋದಕ್ಕೆ ನಾವು ವಿಡಿಯೋನ ಮಾಡಿ ನಿಮಗೂ ಸ್ವಲ್ಪ ರಿಲೀಫ್ ಮಾಡೋದಕ್ಕೆ ಒಂದಷ್ಟು ವಿಚಾರಗಳನ್ನ ಸ್ಮಾಲ್ ಅಪ್ಡೇಟ್ಸ್ ಇದ್ರು ನಾನು ವಿಡಿಯೋ ಮಾಡಿ ಹಾಕೋದು. ಸೊ ನೀವು ಅದನ್ನು ಬೇರೆ ಥರ ಭಾವಿಸ್ಬೇಡಿ. ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ವಿಡಿಯೋ ಮಾಡೋದು. ನನಗೆ ಆಪ್ರೇಷನ್ ಆಗಿ ಕಾಲು ಮುರಿದೋಗಿದ್ರು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಎಫರ್ಟ್ಸ್ ಹಾಕಿ. ಯಾಕಂದರೆ ನಾನು ನನ್ನನ್ನು ನಂಬಿರೋ ಜನಕ್ಕೆ ಸುಳ್ಳು ಮಾಹಿತಿ ಕೊಡಬಾರ್ದು, ಅವರಿಗೆ ವಿಚಾರಗಳನ್ನ ಕ್ಲೀನಾಗಿ ಹೇಳಬೇಕು, ನಾನು ಅದನ್ನು ಕ್ರಾಸ್ ಚೆಕ್ ಮಾಡಿ ಅಂತ ಹೇಳಿ. ಸೊ ದಯವಿಟ್ಟು ನೀವು ಬೇರೆ ಥರ ಅದನ್ನು ಪೋಟ್ರೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಂದು ಎಫರ್ಟು ಇದೆ. ಆ್ಯಂಡ್ ವಿಚಾರಗಳನ್ನ ಕೂಡ ನಾನು ನೀಟಾಗಿ ಕ್ಲಿಯರಾಗಿ ಹೇಳೋದು, ಸುಳ್ಳು ಹೇಳೋವಂಥ ಅವಶ್ಯಕತೆ ಏನೂ ನನಗಿಲ್ಲ ಇಲ್ಲಿ. ಸೊ ಅದ್ರ ಬಗ್ಗೆ ಕ್ಲಿಯಾರಿಟಿನ ಇಟ್ಕೊಳ್ಳಿ. ಕಮೆಂಟ್ ಹಾಕೋರು ಹೇಳ್ತಿದ್ದೀನಿ. ಆ್ಯಂಡ್ ಗೃಹಲಕ್ಷ್ಮಿಯ ಒಂದಷ್ಟು ಪಟ್ಟಿನ ರಿಲೀಸ್ ಮಾಡಿದ್ದಾರೆ, ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಹೇಳಿಬಿಟ್ಟು. ನನಗೆ ಗೊತ್ತಿರೋ ಹಾಗೆ ಮೊನ್ನೆ ಚಿಕ್ಕಮಂಗ್ಳೂರವ್ರು ಯಾರೋ ಕಮೆಂಟ್ ಹಾಕಿದ್ರು, ಮೈಸೂರವ್ರು ಯಾರೋ ಕಮೆಂಟ್ ಹಾಕಿದ್ದಾರೆ, ಬೆಂಗಳೂರವ್ರು ಕಮೆಂಟ್ ಹಾಕಿದ್ದಾರೆ, ಕೋಲಾರ ಬಹುಶಃ ಕಮೆಂಟ್ ಹಾಕಿದ್ದಾರೆ. ಸೊ ಈ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳಿ. ಬಟ್ ಇವಾಗ ಯಾವ ಯಾವ ಊರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ. ಯಾವ ಯಾವ ಜಿಲ್ಲೆಗೆ ಬಂದಿದೆ. ಮೊದಲನೇದಾಗಿ ಯಾದಗಿರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಶಿವಮೊಗ್ಗ, ಉಡುಪಿ, ಓಕೆನಾ, ವಿಜಯಪುರ, ಬೀದರ್, ಮೈಸೂರು, ರಾಯಚೂರು, ಉತ್ತರ ಕನ್ನಡ. ಇಷ್ಟು ಭಾಗಗಳಿಗೆ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಏನು ಬರಬೇಕಾಗಿದೆ ನಿಮ್ಮ ಖಾತೆಗಳಿಗೆ, 24ನೇ ಕಂತಿನ ಹಣ ಬರಬೇಕಾಗಿದೆ, ಇದು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಂದ ಒಂದು ಪಟ್ಟಿನ ರಿಲೀಸ್ ಮಾಡಿದ್ದಾರೆ. 24th 23 ಏನು ಮಾಡಿದ್ರು ಗೊತ್ತಿಲ್ಲ, ಒಟ್ಟಿನಲ್ಲಿ 24th ಅಂತೂ ನಾವು ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಇಷ್ಟು ಪಟ್ಟಿಗಳನ್ನ ಕೊಟ್ಟಿದ್ದಾರೆ. ಇನ್ನು ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಅಂದರೆ ಹಾಸನ, ಬೆಳಗಾವಿ, ಬಾಗಲಕೋಟೆ, ದಕ್ಷಿಣ ಕನ್ನಡ, ಗದಗು, ಹಾವೇರಿ, ಕೊಪ್ಪಳ ಹಾಗೂ ಮಿಕ್ಕಿರುವಂಥ ಯಾವ ಜಿಲ್ಲೆಗಳಿದ್ದಾವೆ ಆ ಜಿಲ್ಲೆಗಳಿಗೆ ಅಮೌಂಟು ನಾವಿನ್ನ ಹಾಕೇ ಇಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಆಯಿತು, ಹಾಕದೇ ಇಲ್ದಿರೋರ ಬಗ್ಗೆ ಆಮೇಲೆ ಮಾತಾಡೋಣ. ಹಾಕಿರೋರು ಇಷ್ಟು ಪಟ್ಟಿ ಹೇಳೋದಲ್ಲ ನಾನು. ಉತ್ತರ ಕನ್ನಡ, ರಾಯಚೂರು, ಮೈಸೂರು, ಬೀದರು, ವಿಜಯಪುರ, ಉಡುಪಿ, ಶಿವಮೊಗ್ಗ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಯಾದಗಿರಿ, ಇಷ್ಟು ಜನ ನನ್ನ ಚಾನಲಲ್ಲಿ ಈ ಜಿಲ್ಲೆಗಳಿಂದ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಹಣ ಬಂದಿದೆಯಾ ಅಂತ ಕಮೆಂಟ್ ಹಾಕಿ. ಇನ್ನು ಮಿಕ್ಕಿರುವಂಥ ಜಿಲ್ಲೆಗಳಾಗಿರ್ಬೋದು, ಇವ್ರಿಗೆ ಯಾರಿಗೂ ಬಂದಿಲ್ಲ, ನಾವು ಬಿಡುಗಡೆನೇ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಹಾಗಾದರೆ ಹೇಳಿದೆಲ್ಲ ಸುಳ್ಳಾಯಿತು. ಇಷ್ಟು ದಿನ ನಾವು ಬಿಟ್ಬಿಡ್ತೀವಿ, ಶನಿವಾರದೊಳಗೆ ಕೊಟ್ಬಿಡ್ತೀವಿ ಅಂತ ಹೇಳಿದವರೇ ತಾನೇ ಸ್ಟೇಟ್ಮೆಂಟ್ನ. ನಾನು ಕೊಟ್ಟಿಲ್ಲ, ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಅದು, ಕೊಡಲೇ ಇಲ್ಲ. ಸೊ ಮತ್ತೆ ಇದನ್ನು ಕಾಲಕ್ರಮೇಣ ಎಳಿತಾ ಬರ್ತಾ ಇದ್ದಾರೆ. ಬಹುಶಃ ನಿಮಗೆ ಜಾನ್ವರಿ ಮೇಲೆ ಅಮೌಂಟ್ ಬರುತ್ತೆ, ಟ್ರಸ್ಟ್ ಮೀ. ಯಾಕಂದರೆ ಇವಾಗ ನಾನು ಹೇಳಿದೆ, ಹಾಲಿಡೇಸ್ ಯಾರು ಕೆಲಸ ಮಾಡ್ತಾರೆ, ರಜಾ ಕೊಟ್ಟು ಹೋಗಿರ್ತಾರೆ ಅಂತ ಹೇಳಿ ಎಲ್ಲನೂ ಮ್ಯಾಟ್ರ್ ಆಗುತ್ತೆ ಈ ಟೈಮಲ್ಲಿ. ಬಹುಶಃ ನಿಮಗೆ ಈ ವಾರ ಬರೋದಿಲ್ಲ, ಹೊಸ ವರ್ಷಕ್ಕೆ ಬರಬಹುದು. 2026ಕ್ಕೆ ಬರುತ್ತೆ ನಿಮಗೆ 24ನೇ ಕಂತಿನ ಹಣ. ಬಂದರೆ ಸಂತೋಷ, ಇನ್ನೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಪಟ್ಟಿ ಹೇಳಿದಾರಲ್ಲ, ನಾನು ಹೇಳ್ತೀನಲ್ಲ, ಗೃಹಲಕ್ಷ್ಮಿ 4 ಭಾಗಗಳಾಗಿ ವಿಂಗಡಣೆ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡೋದು. ಒಂದೇ ಸತಿ ಎಲ್ಲರಿಗೂ ಕೊಡಲ್ಲ, ಅವ್ರಿಗಿಂದಷ್ಟು ಇವ್ರಿಗೊಂದಷ್ಟು ಅಂತಲೇ ಡಿಸ್ಟ್ರಿಬ್ಯೂಷನ್ ಮಾಡೋದು. ಹಾಗಾಗಿ ವೆಯ್ಟ್ ಮಾಡಬೇಕಾಗತ್ತೆ. ಸದ್ಯಕ್ಕಂತೂ ಇಷ್ಟು ಜಿಲ್ಲೆಗಳ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ. ಬಂದಿರೋರು ಕಮೆಂಟಲ್ಲಿ ತಿಳಿಸಿ, ಬರ್ದಿಲ್ದಿರೋರು ಬೇಜಾರು ಮಾಡ್ಕೋಬೇಡಿ. ಮುಂದಿನ ವರ್ಷ ಗ್ಯಾರಂಟಿ ಅಮೌಂಟ್ ಬರುತ್ತೆ. ಅಂದರೆ ಜಾನ್ವರಿ ಹೇಳ್ತಿರೋದು ನಾನು, ಇನ್ನೊಂದು 2 ದಿನ ಜಾನ್ವರಿ ಬಂದ್ಬಿಡುತ್ತೆ ನಮಗೆ. ಸೊ ಅಷ್ಟರೊಳಗೆ ಅಮೌಂಟ್ ಬಂದ್ಬಿಡುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಹಣ ಬಂದ ಕೂಡಲೇ ಕಮೆಂಟಲ್ಲಿ ತಿಳಿಸಿ. ನಾನು ಏನಾದರೂ ಅಪ್ಡೇಟ್ ಇದ್ದರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿದು ಸದ್ಯಕ್ಕೆ ಇಷ್ಟೇ ಅಪ್ಡೇಟು. ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ. ನಮಸ್ಕಾರ. ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.